ತಂದಾನೇ ನನಿತಾನ. ಕೃಷಿಯ ಜೊತೆಗೆ ಪಶುಸಂಗೋಪನೆ ಕೈಗೊಳ್ಳುವುದು ಸಾಮಾನ್ಯ. ಆದರೆ ಕ್ರಮೇಣ ಪಶುಸಂಗೋಪನೆ ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದ್ದು, ಪರಿಣಾಮ ಭಾರತ ಅತ್ಯಂತ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಹಾಲು ಉತ್ಪಾದನಾ ರಾಸುಗಳಲ್ಲಿ ಹೆಣ್ಣು ಕರುಗಳಿಗಾಗಿಯೇ ಹೆಚ್ಚು ಅಪೇಕ್ಷಿಸುವುದು ಸಾಮಾನ್ಯ. ಆದರೆ ನೈಸರ್ಗಿಕ ಗರ್ಭಧಾರಣೆಯಲ್ಲಿ 50% ಹೆಣ್ಣು ಕರು ಜನನವಾದರೆ 50% ಗಂಡು ಕರು ಜನನ ಸಾಧ್ಯತೆ ಇರುತ್ತದೆ. ಇದಕ್ಕೆ ಪರಿಹಾರ ರೂಪದಲ್ಲಿ ಈಗ ಲಿಂಗ ನಿರ್ಧಾರಿತ ವೀರ್ಯ ಬಳಸುವ ಮೂಲಕ 90-95% ಹೆಣ್ಣು ಕರುಗಳನ್ನು ಪಡೆಯಬಹುದಾಗಿದೆ. ಇಂದು ನಮ್ಮ ರಾಷ್ಟ್ರ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ದೇಶವಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ರಾಸುಗಳು ಮತ್ತು ಎಮ್ಮೆಗಳೇ ಕಾರಣ. ಆದರೆ ಉತ್ಪಾದನಾ ಸಾಮರ್ಥ್ಯ ಅಂದರೆ ಪ್ರೊಡಕ್ಟಿವಿಟಿ ಕಡಿಮೆ ಇದೆ. ನಮ್ಮ ದೇಶದಲ್ಲಿ ಒಂದು ರಾಸುವಿನಿಂದ ಸುಮಾರು 1020 kg ಹಾಲನ್ನು ಒಂದು ಸೂಲಿನಲ್ಲಿ ಪಡಿತಾ ಇದ್ದೀವಿ. ಅದೇ ಪ್ರಪಂಚದ ಅವರೇಜು 2200ಕ್ಕಿಂತ ಜಾಸ್ತಿ ಇದೆ. ಅದು ಏನನ್ನು ತಿಳಿಸುತ್ತೆ ಅಂದರೆ ನಾವು ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಬೇಕಾದಂಥ ಅಗತ್ಯ ಇದೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಕೂಡ ಬಹಳಷ್ಟಿದೆ. ಪಶುಗಳ ಆಹಾರದ ಕೊರತೆ ಭಾಳ ಜಾಸ್ತಿ ಇರೋದ್ರಿಂದ ನಾವು ಉತ್ಪಾದನೆಯನ್ನು ಹೆಚ್ಚಿಸಬೇಕಾದ್ರೆ ಉತ್ಪಾದನೆ ಮಾಡುವಂತಹ ಹೆಣ್ಣು ಕರುಗಳನ್ನೇ ಹೆಚ್ಚಾಗಿ ಪಡಿಬೇಕಾಗತ್ತೆ. ಇಂದು ನಮ್ಮ ರೈತರು ಹಸು ಗಬ್ಬ ಧರಿಸಿದಾಗಲೇ ಹೆಣ್ಣು ಕರು ಹುಟ್ಟಲಿ ಅಂತೇಳಿ ಹಾರೈಸ್ತಾರೆ. ಗಂಡು ಕರು ಹುಟ್ಟಿದರೆ ಅದನ್ನ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಅನೇಕ ಸಂದರ್ಭಗಳಲ್ಲಿ ಅದು ಕಸಾಯಿಖಾನೆಗೆ ಹೋಗುತ್ತೆ. ಅದನ್ನು ತಪ್ಪಿಸಬೇಕಾದ್ರೆ ನಾವು ಹೆಚ್ಚಾಗಿ ಹೆಣ್ಣು ಕರುಗಳನ್ನು ಪಡೆಯಬೇಕಾಗತ್ತೆ. ಅದನ್ನ ಪಡೆಯಲು ಹೆಣ್ಣು ಕರುಗಳನ್ನು ಹೆಚ್ಚಾಗಿ ಪಡೆಯಲು ಇಂದು ತಂತ್ರಜ್ಞಾನವಿದೆ. ಲಿಂಗ ನಿರ್ಧಾರಿತ ವೀರ್ಯವನ್ನು ಬಳಸುವುದರಿಂದ ನಾವು 90-95% ಹೆಣ್ಣು ಕರುಗಳನ್ನೇ ಪಡಿಬೋದು. ಇಂದು ನಮ್ಮ ರೈತರು ಕೂಡ ಈ ತಂತ್ರಜ್ಞಾನದ ಉಪಯೋಗದ ಬಗ್ಗೆ ಅನೇಕರು ಕೇಳ್ತಾ ಇದ್ದಾರೆ ಮತ್ತು ಹೆಚ್ಚಾಗಿ ಪಂಜಾಬ್, ಹರಿಯಾಣ, ಉತ್ತರಾಖಂಡ್, ಜಾರ್ಖಂಡ್ ಮತ್ತಿತರ ಪ್ರದೇಶಗಳಲ್ಲಿ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೆಚ್ಚಾಗಿ ಹೆಣ್ಣು ಕರುಗಳನ್ನೇ ಪಡಿತಾ ಇದ್ದಾರೆ. ಲಿಂಗ ನಿರ್ಧಾರಿತ ವೀರ್ಯ ಸ್ವಾಮ್ಯತೆ ಅಂದರೆ ಪೇಟೆಂಟ್ ಪಡೆದಂತಹ ತಂತ್ರಜ್ಞಾನವಾದ್ದರಿಂದ ಸಾಕಷ್ಟು ವಿವಿಧ ಖಾಸಗಿ ಕಂಪನಿಗಳು ಮಾರಾಟ ಮಾಡುತ್ತಿವೆ. ಹಾಗಾಗಿ ಇದು ಸ್ವಲ್ಪ ದುಬಾರಿಯೂ ಹೌದು. ಆದರೆ ಲಿಂಗ ನಿರ್ಧಾರಿತ ವೀರ್ಯ ಬಳಕೆಯಿಂದ ಗರ್ಭಧಾರಣೆ ಪ್ರಮಾಣ ಕೂಡ ಹೆಚ್ಚು. ಆದರೆ ದೇಶದಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಉತ್ಪಾದನೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಲಭ್ಯವಿರುವುದರಿಂದ ಇದನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಕೃತಕ ಗರ್ಭಧಾರಣೆಯಲ್ಲಿ ನಾವು ವೀರ್ಯದ ನಳಿಕೆಯನ್ನು ಉಪಯೋಗಿಸ್ತೀವಿ. ಅದನ್ನು ಉಪಯೋಗಿಸೋದ್ರಿಂದ ಸುಮಾರು 50% ಹೆಣ್ಣು ಕರು 50% ಗಂಡು ಕರು ಹುಟ್ಟುತ್ತೆ. ಅದೇ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸುವುದರಿಂದ ನಾವು 90-95% ಹೆಣ್ಣು ಕರುಗಳನ್ನೇ ಪಡಿತೀವಿ. ಆ ಹೆಣ್ಣು ಕರುಗಳನ್ನು ಪಡಿಬೇಕಾದ್ರೆ ನಮಗೆ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಈ ತಂತ್ರಜ್ಞಾನವನ್ನು ಪೇಟೆಂಟೆಡ್ ಟೆಕ್ನಾಲಜಿ ಆದ್ದರಿಂದನೇ ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಸೆಕ್ಸ್ಡ್ ಸೆಮೆನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಲಿಂಗ ನಿರ್ಧಾರಿತ ವೀರ್ಯದ ತಂತ್ರಜ್ಞಾನವನ್ನು 1989 ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ USDA ಅಂತಿದೆ, ಯುನೈಟೆಡ್ ಸ್ಟೇಟ್ ಡೈರಿ ಅಗ್ರಿಕಲ್ಚರ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಡೆವಲಪ್ ಮಾಡಲಾಯಿತು. ಈ ಟೆಕ್ನಾಲಜಿಯನ್ನು ಜಾನ್ಸನ್ ಅನ್ನೋರು ಡೆವಲಪ್ ಮಾಡಿದರು. ಇದು ಪೇಟೆಂಟೆಡ್ ಟೆಕ್ನಾಲಜಿ. ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳದ ಹರಿಂಘಟ ಪ್ರದೇಶ, ಇದು ಕಲ್ಕಟ್ಟಾದ ಹತ್ತಿರ ಇದೆ, ಅಲ್ಲಿ ಸೆಲ್ ಸಾರ್ಟ್ರ್ ಉಪಯೋಗಿಸ್ಬಿಟ್ಟು ಸೆಕ್ಸಸ್ ಸೆಮೆನ್ನ 2009 ಇಸ್ವಿಯಲ್ಲಿ ಉತ್ಪಾದನೆ ಮಾಡಿಬಿಟ್ಟು 2011 ಇಸ್ವಿ ಜನವರಿ 1ನೇ ತಾರೀಕಿನಂದು ಶ್ರೇಯ ಎಂಬಂಥ ಗಂಡು ಕರುಗಳನ್ನು ಪಡೆದಿರ್ತಾರೆ. ಅನಂತರ ಸಾಹಿವಾಲ್ ತಳಿಯ ಹೆಣ್ಣು ಕರುಗಳನ್ನು ಕೂಡ ಸೆಕ್ಸಸ್ ಸೆಮೆನ್ ಉಪಯೋಗಿಸಿ ಪಡೆದಿರ್ತಾರೆ. ಆದರೆ ಈ ಸೆಕ್ಸ್ಡ್ ಸೆಮೆನ್ ಏನಾಗಿದೆ ಅಂತ ಹೇಳಿದರೆ ಪೇಟೆಂಟೆಡ್ ಟೆಕ್ನಾಲಜಿ. ಅದನ್ನು ಅನೇಕ ಕಂಪನಿಗಳು ನಮಗೆ ಸಪ್ಲೈ ಮಾಡ್ತಾ ಇದ್ದಾವೆ. ಆದರೆ ಇದರ ಬೆಲೆ ಸ್ವಲ್ಪ ಜಾಸ್ತಿ. ನಾವು ಸಾಮಾನ್ಯವಾಗಿ ಕೃತಕ ಗರ್ಭಧಾರಣೆಯಲ್ಲಿ ಉಪಯೋಗಿಸುವಂಥ ವೀರ್ಯದ ಒಂದು ನಳಿಕೆಗೆ 10-120 ರೂಪಾಯಿವರೆಗೆ ಆಗುತ್ತೆ. ಆದರೆ ನಾವು ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸಿದರೆ ಒಂದು ನಳಿಕೆಗೆ 1000-1500 ರೂಪಾಯಿ ಕೊಡಬೇಕಾಗತ್ತೆ. ನಾವು ಬೇರೆ ದೇಶದಿಂದ ತರಿಸೋದ್ರಿಂದ ಮತ್ತು ಪೇಟೆಂಟೆಡ್ ಟೆಕ್ನಾಲಜಿಯನ್ನು ಉಪಯೋಗಿಸೋದ್ರಿಂದ ಇಷ್ಟು ಜಾಸ್ತಿ ಇದೆ. ಈ ತಂತ್ರಜ್ಞಾನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫ್ಲೋ ಸೈಟೋಮೀಟರ್ ಉಪಯೋಗಿಸೋದ್ರಿಂದ, ಲೇಸರ್ ಬೀಮನ್ನು ಉಪಯೋಗಿಸೋದ್ರಿಂದ ಎಲ್ಲ ಉಪಯೋಗಿಸೋದ್ರಿಂದ ನಮಗೆ
ಸುಮಾರು 40,000 ಸ್ಪರ್ಮಟೋಜೋವನ್ನು 1 ಸೆಕೆಂಡಿಗೆ ಹರಿಸಿದರೆ ಅದರಲ್ಲಿ ಸಿಕ್ಕುವಂಥದ್ದು ಬರೀ 8,000 ಸ್ಪರ್ಮಟೋಜೋವ ಮಾತ್ರ ಎಕ್ಸ್ಪಿಯರಿಂಗ್ ಇರುತ್ತೆ. ಹೆಣ್ಣು ಕರುಗಳನ್ನು ಕೊಡುವಂಥ ವೀರ್ಯಾಣುಗಳು ಇರುತ್ತೆ. ಆದ್ದರಿಂದನೇ 1/5 ಭಾಗ ಮಾತ್ರ ಸಿಕ್ಕೋದ್ರಿಂದ ಒಂದು ನಳಿಕೆಯಲ್ಲಿ 2 ಮಿಲಿಯನ್ ಸ್ಪರ್ಮಟೋಜೋವ ಇರುತ್ತೆ, ವೀರ್ಯಾಣು ಇರುತ್ತೆ. ಆದರೆ ನಾವು ಕೃತಕ ಗರ್ಭಧಾರಣೆಯಲ್ಲಿ ಉಪಯೋಗಿಸುವಂಥ ವೀರ್ಯಾಣುಗಳ ಸಂಖ್ಯೆ 20 ಮಿಲಿಯನ್ ಇರುತ್ತೆ. ಅಂದರೆ ಒಂದು ನಳಿಕೆಯಲ್ಲಿ 20 ಮಿಲಿಯನ್ ಇರುತ್ತೆ, ಸೆಕ್ಸೆಡ್ ಸೆಮೆನ್ನಲ್ಲಿ 2 ಮಿಲಿಯನ್ ಇರುತ್ತೆ. ಆದ್ದರಿಂದನೇ ನಾವು ಕೃತಕ ಗರ್ಭಧಾರಣೆಯಲ್ಲಿ ಉಪಯೋಗಿಸೋದಕ್ಕಿಂತನೂ ಕೂಡ ಸೆಕ್ಸೆಡ್ ಸೆಮೆನ್ ಉಪಯೋಗಿಸುವಾಗ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ. ನುರಿತ ಇನ್ಸೆಮಿನೇಟರ್ಸ್ ಮಾತ್ರ ಸೆಕ್ಸೆಡ್ ಸೆಮೆನ್ ಉಪಯೋಗಿಸಬೇಕು. ಹೊರದೇಶಗಳಲ್ಲಿ ಲಿಂಗ ನಿರ್ಧಾರಿತ ವೀರ್ಯದ ಬಳಕೆ ಹೆಚ್ಚು ಚಾಲ್ತಿಯಲ್ಲಿದೆ. ಭಾರತದಲ್ಲೂ ಕೂಡ ಪಂಜಾಬ್, ಉತ್ತರಾಖಂಡ್, ಹರಿಯಾಣ ಮುಂತಾದೆಡೆ ಅಲ್ಪ ಪ್ರಮಾಣದಲ್ಲಿ ಈ ವಿಧಾನ ಬಳಸಲಾಗುತ್ತಿದೆ. ನಮ್ಮ ರಾಜ್ಯದಲ್ಲೂ ಇತ್ತೀಚೆಗೆ ರೈತ ಬಾಂಧವರು ರಾಸುಗಳಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಬಳಕೆಗೆ ಮುಂದೆ ಬರುತ್ತಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಕಡೆ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ ಸೆಕ್ಸೆಡ್ ಸೆಮೆನ್ನ. ಅದರಿಂದ ತಿಳಿದು ಬಂದಿರೋದೇನೆಂದರೆ ಪಡ್ಡೆಗಳು ಅಂದರೆ ಹೀಫರ್ಸಲ್ಲಿ ಇದು ಉತ್ತಮವಾದಂಥ ಸಂಖ್ಯೆಯಲ್ಲಿ ಗರ್ಭಧಾರಣೆ ಆಗಿದೆ. ಕನ್ಸೆಪ್ಷನ್ ರೇಟ್ ಅಂತ ಹೇಳ್ತೀವಿ ಅಥವಾ ಪ್ರೆಗ್ನೆನ್ಸಿ ರೇಟು ನಾವು ಇನ್ಸೆಮಿನೇಷನ್ ಮಾಡುವಾಗ ಸಾಮಾನ್ಯ ಉಪಯೋಗಿಸುವಂಥ ನಳಿಕೆ ಮತ್ತು ಸೆಕ್ಸೆಡ್ ಸೆಮೆನ್ ಉಪಯೋಗಿಸೋದ್ರಿಂದ ಹೆಚ್ಚಿನ ವ್ಯತ್ಯಾಸ ಪಡ್ಡೆಗಳಲ್ಲಿ ಕಂಡು ಬರಲ್ಲ. ಅದೇ ಹಸುಗಳಲ್ಲಿ ಉಪಯೋಗಿಸಿದರೆ ಏನಾಗುತ್ತೆ ಅಂದರೆ 10-15% ಕನ್ಸೆಪ್ಷನ್ ರೇಟು ಗರ್ಭ ನಿಲ್ಲುವಂಥದ್ದು ಸೆಕ್ಸೆಡ್ ಸೆಮೆನ್ ಉಪಯೋಗಿಸೋದ್ರಿಂದ ಕಡಿಮೆ ಆಗ್ತದೆ. ಆದರೆ ಹೆಣ್ಣು ಕರುವೇ ಹುಟ್ಟುತ್ತೆ. ಈಗ ನಾವು ಸಾಮಾನ್ಯ ನಳಿಕೆಯನ್ನು ಉಪಯೋಗಿಸಿದರೆ 100 ಇನ್ಸೆಮಿನೇಟ್ ಮಾಡಿದರೆ 50 ಹೆಣ್ಣು ಕರು 50 ಗಂಡು ಕರು ಹುಟ್ಟುತ್ತೆ. ಅದೇ ಸೆಕ್ಸೆಡ್ ಸೆಮೆನ್ ಉಪಯೋಗಿಸಿದರೆ 90-95 ಹೆಣ್ಣು ಕರುವೇ ಹುಟ್ಟುವುದರಿಂದ ರೈತರು ಲಾಭ ಗಳಿಸ್ಬೋದು. ಈ ಟೆಕ್ನಾಲಜಿನ ನಮ್ಮ ದೇಶದಲ್ಲೂ ಕೂಡ ಅನೇಕ ವರ್ಷಗಳಿಂದ ಪಂಜಾಬಿನ ರೈತರು, ಹರಿಯಾಣ, ಉತ್ತರಾಖಂಡ, ಜಾರ್ಖಂಡದಲ್ಲಿ ಉಪಯೋಗಿಸ್ಬಿಟ್ಟು ಲಾಭ ಗಳಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ರೈತರು ಸೆಕ್ಸೆಡ್ ಸೆಮೆನ್ ಅಂತ ಹೇಳಿ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸೋದ್ರ ಬಗ್ಗೆ ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದನೇ ನಮ್ಮ ರಾಜ್ಯ ಸರ್ಕಾರ ಕೂಡ ಇತ್ತೀಚೆಗೆ ಮಂಡಿಸಿದ ಬಡ್ಜೆಟ್ನಲ್ಲೂ ಕೂಡ ಪಂಜಾಬ್ ರಾಜ್ಯದಂತೆಯೇ 50% ಸಬ್ಸಿಡಿಯನ್ನು ಸೆಕ್ಸೆಡ್ ಸೆಮೆನ್ ಕೊಡೋದರ ಬಗ್ಗೆ ಪ್ರಸ್ತಾವಿಸಲಾಗಿದೆ. ಇದರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಸೆಕ್ಸೆಡ್ ಸೆಮೆನ್ ಉಪಯೋಗ ಹೆಚ್ಚಾಗುವ ಸಾಧ್ಯತೆ ಭಾಳಷ್ಟಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಗಂಡು ಕರುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಗಂಡು ಕರುಗಳು ಕಸಾಯಖಾನೆಗೆ ಹೋಗೋದು ಕೂಡ ನಿಲ್ಲುತ್ತೆ, ಹೆಣ್ಣು ಕರುಗಳು ಹೆಚ್ಚಾಗಿ ಹುಟ್ಟುವುದರಿಂದ ರೈತರಿಗೆ ಲಾಭ ಆಗುತ್ತೆ, ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಈ ತಂತ್ರಜ್ಞಾನ ಬಳಕೆ ಮಾಡುವಾಗ ಆರೋಗ್ಯವಂತ ಹಸುಗಳಲ್ಲಿ ಮತ್ತು ಉತ್ತಮ ನಿರ್ವಹಣೆ ಇರುವಲ್ಲಿ ಮಾತ್ರ ಬಳಸಬೇಕಾಗಿರುವುದು ಪ್ರಮುಖ ಅಂಶ. ನಾವು ಕೆಲವು ವಿಷಯಗಳನ್ನು ಗಮನಿಸಬೇಕು. ಅವೇನಂತ ಹೇಳಿದರೆ ಈ ಸೆಕ್ಸೆಡ್ ಸೆಮೆನ್ನು ಅಥವಾ ಲಿಂಗ ನಿರ್ಧಾರಿತ ವೀರ್ಯವನ್ನು ಹೆಚ್ಚಾಗಿ ನಾವು ಉತ್ತಮ ಬಾಡಿ ಕಂಡೀಷನ್ ಸ್ಕೋರು ಅಂದರೆ ದೃಢಕಾಯವಾಗಿರುವ ಆರೋಗ್ಯವಂತವಾಗಿರುವ ಪಡ್ಡೆಗಳಲ್ಲಿ ಉಪಯೋಗಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು. ನಮ್ಮ ರಾಜ್ಯದಲ್ಲಿರುವಂಥವ್ರು ಹೆಚ್ಚಿನವರು ಸಣ್ಣ ರೈತರು, ಅಂಥವರಿಗೆ ಎಲ್ಲರೂ ಕೂಡ ಸೆಕ್ಸೆಡ್ ಸೆಮೆನ್ ಉಪಯೋಗಿಸೋಕ್ಕೆ ಹೋಗಬಾರ್ದು. ಯಾರಲ್ಲಿ ಉತ್ತಮವಾದಂಥ ಮ್ಯಾನೇಜ್ಮೆಂಟ್ ಇದೆ, ಹೈನುಗಾರಿಕಾ ಪದ್ಧತಿ ಉತ್ತಮವಾಗಿದೆ, ಅವರಲ್ಲಿರುವ ಹಸುಗಳ ದೇಹ ಉತ್ತಮವಾಗಿದೆ ಅಂದರೆ ಬಾಡಿ ಕಂಡೀಷನ್ ಸ್ಕೋರ್ ಉತ್ತಮವಾಗಿದೆ, ಆರೋಗ್ಯವಂತವಾಗಿದೆ ಅಂಥ ಹಸುಗಳಲ್ಲಿ ಮತ್ತು ಪಡ್ಡೆಗಳಲ್ಲಿ ಸೆಕ್ಸೆಡ್ ಸೆಮೆನ್ ಅಥವಾ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸೋದ್ರಿಂದ ಲಾಭ ಗಳಿಸ್ಬೋದು. ಆದರೆ ಕೆಲವು ಎಚ್ಚರಿಕೆಗಳನ್ನು ಕೂಡ ಇಟ್ಕೊಳ್ಳೇಬೇಕಾಗುತ್ತೆ. ಲಿಂಗ ನಿರ್ಧಾರಿತ ವೀರ್ಯದಲ್ಲಿ ನಳಿಕೆಯಲ್ಲಿ ಬರೀ 2 ಮಿಲಿಯನ್ ಸ್ಪರ್ಮಟೋಜೋವ ಇರುತ್ತೆ ಒಂದು ನಳಿಕೆಯಲ್ಲಿ. ಅದೇ ನಾವು ಕೃತಕ ಗರ್ಭಧಾರಣೆಯಲ್ಲಿ ಉಪಯೋಗಿಸುವಂಥ ನಳಿಕೆಯಲ್ಲಿ 20 ಮಿಲಿಯನ್ ಸ್ಪರ್ಮಟೋಜೋವ ಇರುತ್ತೆ. ಆದ್ದರಿಂದನೇ ನಾವು ಉತ್ತಮ ದೃಢಕಾಯದ ಪಡ್ಡೆ ಅಂತ ಹೇಳಿದರೆ ಹೀಫರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಅದರಲ್ಲಿ ಅಥವಾ ಉತ್ತಮವಾದ ರಾಸುಗಳಲ್ಲಿ ಉಪಯೋಗಿಸೋದ್ರಿಂದ ಲಾಭ ಗಳಿಸ್ಬೋದು. ನಮ್ಮ ರೈತರು ಉಪಯೋಗಿಸೋದ್ರಿಂದ ಇದರಿಂದ ತೊಂದರೆ ಆಗಲ್ಲ, ಯಾವತ್ತೂ ಕೂಡ ಲಾಭನೇ ಇದೆ. ಆದರೆ ನಮಗೆ ಬೇಕಾದಂಥ ತಳಿಯನ್ನು ಆಯ್ಕೆ ಮಾಡ್ಕೊಬೇಕು. ಅದರ ಜೊತೆಗೆ ನಾವು ಉತ್ತಮ ಸ್ಥಳದಿಂದ ನಮಗೆ ಬೇಕಾದಂತಹ ತಳಿಯ ಲಿಂಗ ನಿರ್ಧಾರಿತ ವೀರ್ಯವನ್ನು ಗಳಿಸಬೇಕು. ಯಾವಾಗಲೂ ಸಣ್ಣ ತಳಿಗಳಲ್ಲಿ ದೊಡ್ಡ ತಳಿಯ ವೀರ್ಯವನ್ನು ಕೊಡಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಕಾವಿಂಗ್ ಡಿಫಿಕಲ್ಟಿ ಅಂತ ಹೇಳ್ತೀವಿ, ಕರು ಹಾಕುವಾಗ ತೊಂದರೆ ಆಗುತ್ತೆ. ಆದರೆ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸೋದ್ರಿಂದ ಕಾವಿಂಗ್ ಡಿಫಿಕಲ್ಟಿ ಅಂದರೆ ಕರು ಹಾಕುವಾಗ ಡಿಸ್ಟೋಕಿಯಾ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ, ತೊಂದರೆಯೂ ಕೂಡ ಕಡಿಮೆ ಆಗುತ್ತೆ. ಉತ್ತಮವಾದ ಲಿಂಗ ನಿರ್ಧಾರಿತ ವೀರ್ಯ ಬಳಸೋದ್ರಿಂದ ರೈತರು ಲಾಭ ಗಳಿಸ್ಬೋದು. ಪ್ರಸ್ತುತ ಕೇವಲ ಸಂಕರಣ ತಳಿಗಳಿಗೆ ಮಾತ್ರ ಲಿಂಗ ನಿರ್ಧಾರಿತ ವೀರ್ಯ ಲಭ್ಯವಿದ್ದು ದೇಸಿ ತಳಿಗಳಿಗೂ ಇದರ ಅಗತ್ಯತೆ ಇದೆ. ಆದರೆ ಪಶುಪಾಲಕರು ಲಭ್ಯ ತಂತ್ರಜ್ಞಾನವನ್ನು ಬಳಸಿ ಒಟ್ಟಾರೆ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿಕೊಂಡು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ.
ನಮ್ಮ ದೇಶಕ್ಕೆ ಇಂದು ಬೇಕಾಗಿರೋದು ಏನಂತ ಹೇಳಿದರೆ, ನಮ್ಗೆ ಇನ್ನು ಸಿಗ್ತಾ ಇರುವಂಥ ಸೆಕ್ಸ್ಡ್ ಸೆಮೆನ್ನು ಅಥವಾ ಲಿಂಗ ನಿರ್ಧಾರಿತ ವೀರ್ಯ HF ತಳಿದಿದೆ, ಜೆರ್ಸಿ ತಳಿದಿದೆ, ಮತ್ತು ಸ್ವಲ್ಪ ಗಿರ್ ತಳಿಯ ವೀರ್ಯನೂ ಕೂಡ ಒಂದೇ ಒಂದು ಬುಲ್ನಿಂದ ಸಿಗ್ತಾ ಇದೆ. ಆದರೆ ನಮ್ಮ ರಾಜ್ಯ ಅಥವಾ ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದು ನಮ್ಮ ದೇಶೀಯ ತಳಿಗಳ ವೀರ್ಯದಲ್ಲಿ ಸೆಕ್ಸ್ಡ್ ಸೆಮೆನ್ ಸಿಗಬೇಕಾಗಿದೆ. ಅದು ಜೊತೆಗೆ ಎಮ್ಮೆ ತಳಿಗಳಲ್ಲೂ ಕೂಡ ಸೆಕ್ಸ್ಡ್ ಸೆಮೆನ್ ಅಥವಾ ಲಿಂಗ ನಿರ್ಧಾರಿತ ವೀರ್ಯದ ಅಗತ್ಯತೆ ಇದೆ. ಈಗಾಗಲೇ ಈಜಿಪ್ಟ್ ದೇಶದಲ್ಲಿ ಸುರ್ತಿ ತಳಿ, ನೀಲಿ ರಾವಿ ತಳಿಯ ವೀರ್ಯವನ್ನು, ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸ್ಬಿಟ್ಟು ಉತ್ತಮವಾದ ರಿಸಲ್ಟನ್ನು ಪಡೆದಿರ್ತಾರೆ. ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ಎಮ್ಮೆಗಳು ಮತ್ತು ದೇಶೀಯ ತಳಿಗಳ ವೀರ್ಯದಲ್ಲಿ ಸೆಕ್ಸ್ಡ್ ಸೆಮೆನ್ನ ಉಪಯೋಗಿಸೋದ್ರಿಂದ ಉತ್ತಮವಾದ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಕಾರ್ಯದಲ್ಲಿ ಹೆಚ್ಚಿನ ಸಂಶೋಧನೆ ಅಗತ್ಯತೆ ಇದೆ. ಈಗ ನಾವು ಉಪಯೋಗಿಸುವಂಥದ್ದು ಫ್ಲೋ ಸೈಟೋಮೀಟರ್ ಬೇಸ್ಡ್ ಪೇಟೆಂಟೆಡ್ ಟೆಕ್ನಾಲಜಿ. ಅದಕ್ಕೆ ಆಲ್ಟರ್ನೇಟಿವ್ ಟೆಕ್ನಾಲಜಿಯನ್ನು ಕೂಡ ಡೆವಲಪ್ ಮಾಡಬೇಕಂತ ಅಗತ್ಯತೆ ಇದೆ. ಈ ಅಗತ್ಯವನ್ನು ಪೂರೈಸಬೇಕಾದ್ರೆ ಹೆಚ್ಚಿನ ಸಂಶೋಧನೆ ಆಗಬೇಕು. ಅದರ ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಬೇರೆ ದೇಶಗಳಿಂದ ಸೆಕ್ಸ್ಡ್ ಸೆಮೆನ್ ಅಂತ ಹೇಳಿದರೆ ಲಿಂಗ ನಿರ್ಧಾರಿತ ವೀರ್ಯವನ್ನು ತಂದುಬಿಟ್ಟು ನಮ್ಮ ರಾಜ್ಯದಲ್ಲಿ ಉಪಯೋಗಿಸ್ಬಿಟ್ಟು ರೈತರು ಹೆಚ್ಚು ಲಾಭ ಗಳಿಸಲಿಕ್ಕೆ ಸಹಾಯ ಮಾಡ್ಬೋದು. ಅದರ ಜೊತೆಗೆ ಗಂಡು ಕರುಗಳು ಅವರಿಗೆ ಹೊರೆಯಾಗಿದೆ, ಆ ಹೊರೆಯನ್ನು ಕೂಡ ಇಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೆಣ್ಣು ಕರುಗಳು ಹೆಚ್ಚಾಗಿ ಪಡೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಗಂಡು ಕರುಗಳನ್ನು ಸಾಕುವಂತಹ ಹೊರೆಯೂ ಕೂಡ ಕಮ್ಮಿ ಆಗುತ್ತೆ. ಫೀಡಿನ ಅವಶ್ಯಕತೆ ಕೂಡ, ಉತ್ಪಾದನೆಯನ್ನು ಮಾಡುವಂಥ ಹಸುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅನುಪಯುಕ್ತವಾದಂತಹ ಗಂಡು ಕರುಗಳ ಸಂಖ್ಯೆ ಪರ್ಟಿಕ್ಯುಲರ್ಲಿ ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮ ಕ್ರಾಸ್ ಬರ್ಡ್ಸ್ ಅಂತ ಹೇಳ್ತೀವಿ, HF ಜೆರ್ಸಿಗಳಲ್ಲಿ ಗಂಡು ಕರುಗಳನ್ನು ಏನು ಮಾಡಬೇಕು ಅನ್ನೋದೇ ನಮ್ಮ ರೈತರಿಗೆ ಒಂದು ದೊಡ್ಡ ಸಮಸ್ಯೆ. ಅಂಥ ಸಮಯದಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಒಂದು ಕೊಡುಗೆಯಾಗಿ ವರದಾನವಾಗಿ ಲಭಿಸಲಿದೆ. ಇದನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮ್ಮ ರೈತರು ಲಾಭ ಗಳಿಸ್ಬೋದು. ಇದೇ ಸಾಲಿನ ಜನವರಿ 24ರಂದು ಪ್ರೆಸೆಂಟ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ಸೆಕ್ಸ್ಡ್ ಸೆಮೆನ್ ಅಂದರೆ ಲಿಂಗ ನಿರ್ಧಾರಿತ ವೀರ್ಯದ ಬಗ್ಗೆ ವಿಚಾರಣಾ ಸಂಕಿರಣವನ್ನು ಕೂಡ ಬೆಂಗಳೂರಿನಲ್ಲಿ ನಾವು ಏರ್ಪಡಿಸಿದ್ದೆವು KMF ಸಹಕಾರದೊಂದಿಗೆ. ಇದರಲ್ಲಿ ಸುಮಾರು 300 ವಿಜ್ಞಾನಿಗಳು, ಪಶುವೈದ್ಯರು ಎಲ್ಲ ಭಾಗವಹಿಸಿದ್ರು. ಇದರಲ್ಲಿ ವಿಶೇಷವಾಗಿ ಚರ್ಚೆ ನಡೆಸಿಬಿಟ್ಟು ನಮಗೆ ರಾಜ್ಯಕ್ಕೆ ಸೆಕ್ಸ್ಡ್ ಸೆಮೆನ್ನ ಅಗತ್ಯತೆ ಇದೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಮ್ಮ ರಾಜ್ಯದ ಪಶು ವೈದ್ಯಕೀಯ ಇಲಾಖೆಯ ಮಂತ್ರಿಗಳಾದಂತಹ ಶ್ರೀ ಜಯಚಂದ್ರಜಿ ಅವರು ಕೂಡ ಇದನ್ನು ಬೇಗ ನಾವು ಉಪಯೋಗಿಸಬೇಕು ಈ ಟೆಕ್ನಾಲಜಿಯನ್ನು ಅಂಥೇಳಿ ಅಪೇಕ್ಷೆ ಪಟ್ಟಿರ್ತಾರೆ. ಅದರಂತೆಯೇ ಬಡ್ಜೆಟ್ನಲ್ಲೂ ಕೂಡ 50% ಸಬ್ಸಿಡಿ ಕೊಡೋದ್ರ ಬಗ್ಗೆಯನ್ನು ಕೂಡ ಪ್ರಸ್ತಾಪನೆಯನ್ನು ಇಡಲಾಗಿದೆ. ಈ ಟೆಕ್ನಾಲಜಿಯನ್ನು ಕೂಡ ಕರ್ನಾಟಕ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಏಜೆನ್ಸಿ ಮೂಲಕ, ಪಶುವೈದ್ಯಕೀಯ ಇಲಾಖೆಯ ಮೂಲಕ ನಮ್ಮ ರೈತರಿಗೆ ಸೆಮೆನ್ನನ್ನು ಅಂದರೆ ಸೆಕ್ಸ್ಡ್ ಸೆಮೆನ್ ಲಿಂಗ ನಿರ್ಧಾರಿತ ವೀರ್ಯವನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಂಡ್ಬಿಟ್ಟು ರೈತರಿಗೆ ಕೊಡುವ ಕಾರ್ಯ ಕೂಡ ಚುರುಕಾಗಿ ನಡೆಯುವ ಲಕ್ಷಣಗಳು ಕಂಡುಬರ್ತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಲಿಂಗ ನಿರ್ಧಾರಿತ ವೀರ್ಯವನ್ನು ಬಳಸಲು ನಮ್ಮ ರೈತರಿಗೆ ಸಾಧ್ಯತೆ ಇದೆ. ನಾವು ದಿನನಿತ್ಯ ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ತರಕಾರಿ ಅಥವಾ ಕಾಯಿಪಲ್ಯಗಳು ಪ್ರಮುಖವಾದುವು. ಸಾಮಾನ್ಯವಾಗಿ ನಾವು ಬಳಸುವಂತಹ ಟೊಮ್ಯಾಟೊ, ಮೆಣಸಿನಕಾಯಿ, ಆಲೂಗೆಡ್ಡೆ, ಈರುಳ್ಳಿ ಇವೇ ಮುಂತಾದ ತರಕಾರಿಗಳು ಸಾಕಷ್ಟು ಪೌಷ್ಟಿಕಾಂಶವನ್ನು ಹೊಂದಿವೆ. ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಬರುತ್ತಿದೆ. ಪೋಷಕಾಂಶಗಳನ್ನು ಗಿಡಗಳಿಗೆ ಲಭ್ಯವಾಗುವಂತೆ ಮಾಡುವಲ್ಲಿ ಅಣುಜೀವಿಗಳ ಪಾತ್ರ ಪ್ರಮುಖವಾದದ್ದು. ಈ ಸೂಕ್ಷ್ಮ ಜೀವಿಗಳನ್ನು ಉದ್ದೀಪನಗೊಳಿಸುವಂತಹ ಗೊಬ್ಬರಗಳು ತುಂಬ ಪ್ರಯೋಜನಕಾರಿ. ಜೈವಿಕ ಗೊಬ್ಬರಗಳನ್ನು ವೈಜ್ಞಾನಿಕವಾಗಿ ಬಳಸಿದಲ್ಲಿ ಗುಣಮಟ್ಟದ ತರಕಾರಿಗಳನ್ನು ಬೆಳೆಯಬಹುದಾಗಿದೆ. ನಮ್ಮ ದೇಶದಲ್ಲಿ ಕೇವಲ ಆಹಾರ ಬೆಳೆಗಳಿಗಷ್ಟೇ ಅಲ್ಲ, ಕಾಯಿಪಲ್ಯ ಬೆಳೆಗಳಿಗೆ ಕೂಡ ಬಹಳ ಮಹತ್ವ ಪಡೆದಿದ್ದೀವಿ. ನಾವು ಪ್ರತಿದಿನ ಉಪಯೋಗಿಸೋದು ಆಹಾರದ ಜೊತೆಗೆ ಕಾಯಿಪಲ್ಯಗಳನ್ನ ಕೂಡ ಎಲ್ಲರೂ ಉಪಯೋಗಿಸ್ತಾರೆ. ಈ ದಿನ ಕಾಯಿಪಲ್ಯ ಬೆಳೆಗಳಿಗೆ ಉಪಯೋಗಿಸುವಂಥ ಕೆಲವು ಅಣುಜೀವಿ ಗೊಬ್ಬರಗಳ ಬಗ್ಗೆ ನಾನು ತಮಗೆ ಮಾಹಿತಿ ಮಾಡಿಕೊಡ್ತೀನಿ. ಅಣುಜೀವಿ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋಂಥ ಸೂಕ್ಷ್ಮ ಜೀವಿ ಅದು. ಈ ಅಣುಜೀವಿಗಳು ಕೇವಲ
ನಾವು ಬೇರೆ ಬೇರೆ ರಂಗಗಳಲ್ಲಿ ಮಾತ್ರ ಉಪಯೋಗಿಸ್ತಾ ಇಲ್ಲ, ಇದನ್ನು ಕೃಷಿಯಲ್ಲಿ ಪೋಷಕಾಂಶಗಳ ಪೂರೈಕೆ ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಸಾರಜನಕದ ಪೂರೈಕೆಯಲ್ಲಿ ಉಪಯೋಗಿಸುವಂಥ ಅಣುಜೀವಿ ಅಂತಂದರೆ ಅಜೋಸ್ಪೆರಿಲಮ್ ಅಂತ. ಮತ್ತು ರಂಜಕವನ್ನು ಕರಗಿಸಿ ಪೂರೈಸುವಂಥ ಅಣುಜೀವಿ ಅಂತಂದರೆ ಕೇವಲ 4-5 ತಳಿಗಳಿವೆ. ಅದರಲ್ಲಿ ಸುಡೋಮೊನಾಸ್ ಸ್ಟ್ರಯಾಟ, ಬ್ಯಾಸಿಲಸ್ ಪಾಲಿಮಿಕ್ಸ, ಬ್ಯಾಸಿಲಸ್ ಮೆಜಿಟೀರಿಯಮ್, ಆಸ್ಪರ್ಜಿಲಸ್ ಅವಮೋರಿ, ಆಸ್ಪರ್ಜಿಲಸ್ ಮತ್ತು ನೈಜರ್ ಅಂತ ಇದೆ, ಪೆನಿಸಿಲಿಯಂ ಫಿನಿಕ್ಯುಲೋಸಮ್ ಅಂತ. ಮತ್ತು ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಒಂದು ಶಿಲೀಂಧ್ರ ಮೈಕೋರೈಜಾ ಅಂತ. ಇದನ್ನು ಕೂಡ ಕಾಯಿಪಲ್ಯ ಬೆಳೆಗಳಿಗೆ ನಾವು ಉಪಯೋಗ ಮಾಡ್ಬೋದು. ಆ ಕಾಯಿಪಲ್ಯ ಬೆಳೆಗಳಲ್ಲಿ ನಾವು ಹೆಚ್ಚಾಗಿ ಈಗ ಉದಾಹರಣೆಗೆ ಮೆಣಸಿನಕಾಯಿ, ಟೊಮ್ಯಾಟೊ ಇವನ್ನೆಲ್ಲ ಕೂಡ ನಾವು ನಾಟಿ ಮಾಡ್ತೀವಿ. ಅಂದರೆ ಸಸಿ ಮಡಿಯಲ್ಲಿ ಸುಮಾರು 28ರಿಂದ 30 ದಿನ ನಾವು ಸಸಿಯನ್ನು ಬೆಳೆಸಿಬಿಟ್ಟು ನಾವು ನಾಟಿ ಮಾಡ್ತೀವಿ. ನಾವೇನು ಮಾಡಬೇಕು ಅಂತಂದರೆ ನಾಟಿ ಮಾಡೋ ದಿನ ಈ ನಾನೇನು ಹೇಳಿದೆ ಅಜೋಸ್ಪೆರ್ಲಮ್ ಮತ್ತು ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರವನ್ನು 1 ಕಿಲೋ ಅಜೋಸ್ಪೆರ್ಲಮ್ ಮತ್ತು 1 ಕಿಲೋ ಈ ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರವನ್ನು ಸುಮಾರು 20 ಲೀಟ್ರ್ ಅಂದರೆ ಒಂದು ಬಕೆಟ್ ನೀರಿನಲ್ಲಿ ನೆನೆಸಿಬಿಟ್ಟು ಮಿಶ್ರಣ ಮಾಡಿ ನಾಟಿ ಮಾಡೋ ದಿನ ಅಗಿ ಬೇರನ್ನು ಅದ್ದು ಬಿಟ್ಟು 1 ನಿಮಿಷ ನಾಟಿ ಮಾಡ್ಕೋಬೋದು. ಮತ್ತು ಈ ಮೈಕೋರೈಜಾನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ನಾವು ಹೆಚ್ಚಾಗಿ ಈ ಸಸಿ ಮಡಿಯಲ್ಲೇ ನಾವು ಮೈಕೋರೈಜಾನ್ ಹಾಕೋದ್ರಿಂದ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಈಗ ನಾನು ಹೇಳಿದೆ ಈ ಮೆಣಸಿನಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಇವನ್ನೆಲ್ಲ ಕೂಡ ನಾವು ಸಸಿ ಮಡಿಯಲ್ಲಿ ಬೆಳಿತೀವಿ ಸುಮಾರು 28ರಿಂದ 30 ದಿನಗಳ ಕಾಲ. ಸಸಿ ಮಡಿಗೆ ಬಿತ್ತನೆ ಮಾಡೋ ಪೂರ್ವದಲ್ಲೇ 1 ಮೀಟ್ರ್ ಉದ್ದ ಮತ್ತು 1 ಮೀಟ್ರ್ ಅಗಲ ಇರುವಂಥ ಸಸಿ ಮಡಿಗೆ ಸುಮಾರು 2 ಕಿಲೋ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ಹಾಕೋದ್ರಿಂದ ಉತ್ತಮವಾದಂಥ ಫಲಿತಾಂಶಗಳು ಬಂದಿದೆ. ನಾವು ನಾಟಿ ಮಾಡೋ ಹೊಲದಲ್ಲಿ ಮತ್ತೆ ಮೈಕೋರೈಜಾ ಹಾಕೋ ಅಗತ್ಯತೆ ಇಲ್ಲ. ಈ ಎಲ್ಲ ತಳಿಗಳಲ್ಲೂ ಕೂಡ, ಈ ಎಲ್ಲ ಅಣುಜೀವಿಗಳಲ್ಲೂ ಕೂಡ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಮರ್ಥವಾದಂಥ ತಳಿಗಳನ್ನು ಆಯ್ಕೆ ಮಾಡಿದೆ. ಈಗ ಅಜೋಸ್ಪೆರ್ಲಮ್ ಅಂತ ಏನು ಹೇಳಿದೆ, ಅದು ಸಾರಜನಕವನ್ನು ಪೂರೈಕೆ ಮಾಡಲು ಬಹಳ ಸಮರ್ಥವಾಗಿದೆ. ಅದರಲ್ಲಿ ACD 15 ಮತ್ತು ACD 20 ಅನ್ನೋ 2 ಅಜೋಸ್ಪೆರ್ಲಮ್ ತಳಿಗಳನ್ನ ಈಗಾಗಲೇ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಬಿಡುಗಡೆ ಮಾಡಿದ್ದಾರೆ. ಮತ್ತು ರಂಜಕವನ್ನು ಕರಗಿಸುವ ಅಣುಜೀವಿ ಗೊಬ್ಬರಗಳಲ್ಲಿ ಪ್ರಮುಖವಾದ್ದು ಅಂತಂದರೆ ಸುಡೋಮೊನಾಸ್ ಸ್ಟ್ರಯಾಟ, ಬ್ಯಾಸಿಲಸ್ ಪಾಲಿಮಿಕ್ಸ, ಬ್ಯಾಸಿಲಸ್ ಮೆಜಿಟೀರಿಯಮ್, ಪೆನಿಸಿಲಿಯಂ ಫಿನಿಕ್ಯುಲೋಸಮ್, ಆಸ್ಪರ್ಜಿಲಸ್ ಅವಮೋರಿ ಅಂತ ಹೇಳಿಬಿಟ್ಟು. ಮತ್ತು ಇನ್ನು ಮೈಕೋರೈಜಾದಲ್ಲಿ ಅದರಲ್ಲೂ ನಮ್ಮ ಧಾರವಾಡ ಕಡೆ ಬೆಳೆಯುವಂಥ ಮೆಣಸಿನಕಾಯಿ ಬೆಳೆಗೆ ಗ್ಲೋಮಸ್ ಮ್ಯಾಕ್ರೋಕಾರ್ಪಮ್ ಅನ್ನೋ ಒಂದು ಮೈಕೋರೈಜಾ ತಳಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಟೊಮ್ಯಾಟೊ ಬೆಳೆಗೆ ಗ್ಲೋಮಸ್ ಫಾಸಿಕ್ಯುಲೇಟಮ್ ಅಂತ ಹೇಳಿಬಿಟ್ಟು ಇವನ್ನ ಸಸಿ ಮಡಿಗೆ ಸುಮಾರು ಒಂದು 2 kg ಅಂದರೆ 1 ಮೀಟ್ರ್ ಉದ್ದ 1 ಮೀಟ್ರ್ ಅಗಲ ಇರುವಂಥ ಸಸಿ ಮಡಿಗೆ ಹಾಕಿ 28 ದಿನ ಆಗಿ ನಾಟಿ ಮಾಡೋದ್ರಿಂದ ಮೈಕೋರೈಜಾ ಬೇರಿನೊಳಗಡೆ ಹೋಗಿರುತ್ತೆ. ಮೈಕೋ ಅಂದರೆ ಶಿಲೀಂಧ್ರ, ಇದೊಂದು ರೀತಿ ಶಿಲೀಂಧ್ರ. ರೈಜಾ ಅಂತಂತಂದರೆ ಬೇರು. ಈ ಮೈಕೋರೈಜಾ ಶಿಲೀಂಧ್ರ ಬೇರಿನೊಳಗಡೆ ಹೋಗಿರುತ್ತೆ. ಮತ್ತು ನಾವು ಯಾವ ಹೊಲದಲ್ಲಿ ಕೂಡ ಮತ್ತೆ ಮೈಕೋರೈಜಾ ಹಾಕೋ ಅಗತ್ಯ ಇಲ್ಲ. ಮತ್ತು ಅಜೋಸ್ಪೆರ್ಲಮ್ ಮತ್ತು ರಂಜಕವನ್ನು ಮಾತ್ರ ನಾಟಿ ಮಾಡೋ ದಿನ ನಾನು ಈಗಾಗಲೇ ಹೇಳ್ದಂಗೆ 1 ಕಿಲೋ ಅಜೋಸ್ಪೆರ್ಲಮ್ ಮತ್ತು 1 ಕಿಲೋ ಈ ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರವನ್ನು 20 ಲೀಟ್ರ್ ನೀರಿನಲ್ಲಿ ಬೆರೆಸಿಬಿಟ್ಟು ಬೇರನ್ನು ಮಾತ್ರ ಅದ್ದುಬಿಟ್ಟು ನಾಟಿ ಮಾಡ್ಕೋಬೋದು. ಈ ಎಲ್ಲ ಅಣುಜೀವಿ ಗೊಬ್ಬರಗಳು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಲಭ್ಯತೆ ಇದೆ. ಈ ಎಲ್ಲ ಜೈವಿಕ ಪದಾರ್ಥಗಳನ್ನ ಅಣುಜೀವಿ ಗೊಬ್ಬರಗಳನ್ನ ಉಪಯೋಗಿಸಿ ಕಾಯಿಪಲ್ಯ ಬೆಳೆಗಳಲ್ಲಿ ಅಭಿವೃದ್ಧಿ ಮಾಡ್ಕೋಬೋದು, ಹೆಚ್ಚಿನ ಇಳುವರಿ ಪಡಿಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.